ಶಿರಗುಪ್ಪಿಯಲ್ಲಿ ಕನ್ನಡ ಉರ್ದು ಪ್ರೌಢಶಾಲೆಯ ನೂತನ ಶಾಲಾ ಕೊಠಡಿ ಉದ್ಘಾಟನೆ. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಸನ್ 2023-24ನೇ ಸಾಲಿನ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿ ಡಿಎಂಎಸ್ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ನೂತನ ಶಾಲಾ ಕೊಠಡಿಯನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕಾಧ್ಯಕ್ಷ ವಿಜಯ್ ಅಕಿವಾಟೆ ಗುರುವಾರ ದಿನಾಂಕ 4ರಂದು ಉದ್ಘಾಟಿಸಿದರು. ನಮ್ಮ ಊರಿನ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಹಾಗೂ ನಮ್ಮೆಲ್ಲ ಮೇಲಾಧಿಕಾರಿಗಳು ಇವತ್ತು ಪ್ರಾಬ್ಲಮ್ ಮಾಡ್ಕೋದಿಲ್ಲ. ಬರ್ರಿ ಎಲ್ಲರೂ ಚಳಿ ಬರಲ್ಲ. ಬರ್ರಿ ಒಳಗೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯಕಿ ಉಜ್ವಲಾ ಮಗದುಮ್ಮ, ಎಸ್ಟಿಎಂಸಿ ಅಧ್ಯಕ್ಷ ಸಂತೋಷ್ ಕಿತಲೆ, ಕಾಗವಾಡ ಬ್ಲಾಕ್ ಸಂಪನ್ಮೂಲ ವ್ಯಕ್ತಿ ಭರತ್ ಭೀಲವಡೆ, ಮುಖಂಡ ಭೀಮು ಅಕಿವಾಟೆ, ಗ್ರಾಮ ಪಂಚ ಕಾರ್ಯದರ್ಶಿ ಯಶವಂತ್ ವಂಟಗುಡೆ ಸೇರಿದಂತೆ ಎಸ್ಟಿಎಂಸಿ ಸದಸ್ಯರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಭಾಗದ ನೆಚ್ಚಿನ ಶಿಕ್ಷಕ ಮತಕ್ಷೇತ್ರದ ವಿಧಾನ ಪರಿಷತ್ ಪ್ರತಿನಿಧಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶನ ಹುಟ್ಟಿಯವರ ಪ್ರಯತ್ನದಿಂದ ನಮ್ಮ ಶಾಲೆಗೆ ಒಂದು ಕೊಠಡಿಯನ್ನ ಮಂಜೂರು ಮಾಡಿದ್ರು. ಇದು ಅಂದಾಜು 17 ಲಕ್ಷ ರೂಪಾಯಿಗಳ ಮೌಲ್ಯವನ್ನು ಹೊಂದಿದ್ದು ಈ ಒಂದು ಕೊಠಡಿಯ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದ ರಾಜಣ್ಣ ಕಾಗೆಯವರ ಸರ್ಕಾರದಿಂದಲೂ ಕೂಡ ಒಂದು ಸುಸಜ್ಜಿತವಾದ ಕೊಠಡಿಯನ್ನು ನಾವು ಇಲ್ಲಿ ಇವತ್ತು ಪಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ಗ್ರಾಮೀಣ ಮಟ್ಟದ ಬಡ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣದಲ್ಲಿ ಒಂದು ಒಳ್ಳೆಯ ಭೌತಿಕ ಸೌಲಭ್ಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಭಾಗದ ಎಲ್ಲ ಜನಪ್ರಿಯ ನಾಯಕರು, ಗ್ರಾಮಸ್ಥರು ನಮ್ಮ ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ.